ನರಸಪ್ಪನವ ಚಿಗರಿ ಭಾಳ ಫಾಸ್ಟಾಗಿ ಬಿಡ್ತದೆ ಅಲ್ಲ ಚಿಗರಿ. ಇವ ಓಡ್ಕೋತ ಹೋಗಿ ಆ ಚಿಗರಿ ಹಿಡಿತಿಂದ ನೋಡ್ರಿ. ಇವಾಗ್ಲೇ ನೋಡಿ ಈ ಜರಿ ಬರ್ತಾ ಇದೆ, ಮಳೆ ಅಂದ್ರೆ ಸಿಂಧೂರ ಲಕ್ಷ್ಮಣ ಯಾವಾಗ್ಲೂ ಬಂದು ಪೂಜೆ ಮಾಡ್ತಾ ಇದ್ದಂತ ಒಂದು ದೇವಾಲಯ ಇದು. ದರೋಡೆಖೋರ ಅಂತೇಳಿ ಪಟ್ಟಣ ಕಟ್ಟಿಬಿಟ್ಟಿದ್ರಲ್ಲ ಅವಾಗ. ಆದ್ರೆ ನಿಜವಾಗಿ ತನ್ನ ಬಳಕೆಗೆ ಏನೂ ಮಾಡ್ಕೊಳ್ಳಿಲ್ಲ. ನೀವು ಅವ್ನ ಫೋಟೋ ನೋಡ್ಬೇಕ್ರಿ, ಅದು ಅವನ ಡೆಡ್ ಬಾಡಿ ಹಾಕಿದ್ದು ಆ ಫೋಟೋ ನೋಡಿದ್ರೆ ಗಾಬರಿ ಆಗುತ್ತೆ. ನಿಡೋಣಿ ದುಂಡೆ ಅಂತ ಒಪ್ಪಿರ್ತಾನೆ ಅರ್ಜುನ. ಅವನ ಸ್ನೇಹಿತಾಗಿ ನೀನು ನನ್ನ ತಮ್ಮ ಅಂತ ಒಪ್ಕೋತಾನೆ ಅವನ ಮೊದಲು. ಅಂದ್ರೆ ಅಲ್ಲಿ ಜಾತಿ ನಿರಾಕರಣೆ. ಯುಗಾದಿ ಆದ 10 ದಿವಸಕ್ಕೆ ಜಾತ್ರೆ ಮಾಡ್ತಾರೆ ಆ ದಿಗಂಬರೇಶ್ವರ ಮಠದಲ್ಲಿ. ಆ ದಿಗಂಬರೇಶ್ವರ ಜಾತ್ರೆ ನೋಡಿಲ್ಲದಕ್ಕೆ ಕಪ್ರ ಪಡೆಯಮ್ಮನ ಜಾತ್ರೆ ಕೊಟ್ರೆ ಬಗೆನೇ ಹರಿದೋತು, ಕೊಡದೆ ಹೋದ್ರೆ ಹಂಗಾರೆ ನಿಮ್ಮ ಮನೆಯಲ್ಲಿ ಲೂಟಿ ಮಾಡ್ತೇನೆ ಹೇಳಿ ಬರ್ತಿದ್ದ. ಹೆಣ್ಮಕ್ಳ ಬಗ್ಗೆ ಅತ್ಯಂತ ಗೌರವ ಭಾವನೆ. ಲೋಹಿಯಾ ಗೊತ್ತಿಲ್ಲ, ಗಾಂಧಿ ಗೊತ್ತಿಲ್ಲ, ಮಾರ್ಕ್ಸ್ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ಆದ್ರೆ ಅವರು ಎಲ್ಲ ಭಾವನೆಗಳನ್ನು ಅಂತರ್ಗತ ಮಾಡಿಕೊಂಡು ಯಾರಿಗೆ ಇಲ್ಲ ಅವರಿಗೆ ಹಂಚಿ ಕೊಡಬೇಕು ಅನ್ನುವಂಥ ಭಾವನೆ. ಕೊಡೆಗೆ ಲಕ್ಷ್ಮಣ ಒಂದು ಮಾತು ಹೇಳ್ತಾನೆ, ಈ ಮಣ್ಣು ಕೈಯಾಗಿ ಹಿಡಿದು ನಿನ್ನ ತಾಯಿ ಆನೆ ಮಾಡಿಬಿಡು, ನಾನು ಬೇಹುಗಾರ ಅಲ್ಲ ಅಂತ ಹೇಳಿ. ಅಂದ್ರೆ ಬ್ರಿಟಿಷರ ವಿರುದ್ಧ ಯಾರು ಧ್ವನಿ ಎತ್ತಬಾರ್ದು ಅಂತ ಹವಾ ಕ್ರಿಯೇಟ್ ಮಾಡಿದ್ರು. ಮತ್ತು ಅವಾಗ ದರೋಡೆಖೋರ ಅಂತೇಳಿ ಪಟ್ಟಣ ಕಟ್ಟಿಬಿಟ್ಟಿದ್ರಲ್ಲ ಅವಾಗ. ಆದ್ರೆ ನಿಜವಾಗಿ ತನ್ನ ಬಳಕೆಗೆ ಏನೂ ಮಾಡ್ಕೊಳ್ಳಿಲ್ಲ, ತನ್ನ ಕುಟುಂಬಕ್ಕೆ ಏನೂ ಬಳಸಲಿಲ್ಲ. ಉಳ್ಳವರಿಂದ ಉಳ್ಳದೇ ಇದ್ದವರಿಂದ ಕಸ್ಕೊಂಡು ಇಲ್ಲದವ್ರಿಗೆ ಕೊಟ್ಟು ಬಿಟ್ಟ. ಬಸವಣ್ಣ ಹೇಳ್ತಾನಲ್ಲ, ಹಣ್ಣಿನೊಳಗೊಂದು ದೊರೆಯ ನೂಲಿನೊಳಗೊಂದು ಎಳೆಯ ತನಗಾಗಿ ಬಳಸೋಲ್ಲ. ಬಸವಣ್ಣ ಅದನ್ನೇ ಹೇಳ್ತಾನೆ, ನಾವು ಬಳಸುವಂತ ಅದೇ ಬಸವಣ್ಣನ ಸಿದ್ಧಾಂತನ ಇವಂದು. ಆದ್ರೆ ಬಸವಣ್ಣ ಅವಾಗ ಗೊತ್ತಿಲ್ಲ, ಓದಿಲ್ಲ, ಲೋಹಿಯಾ ಗೊತ್ತಿಲ್ಲ, ಗಾಂಧಿ ಗೊತ್ತಿಲ್ಲ, ಮಾರ್ಕ್ಸ್ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ಆದ್ರೆ ಅವರು ಎಲ್ಲಾ ಭಾವನೆಗಳನ್ನ ಅಂತರ್ಗತ ಮಾಡಿಕೊಂಡು ಯಾರಿಗೆ ಇಲ್ಲ ಅವರಿಗೆ ಹಂಚಿ ಕೊಡಬೇಕು ಅನ್ನುವಂಥ ಭಾವನೆ. ಅಂದ್ರೆ ಎಲ್ಲರಿಗೂ ಸಮಾಜ ಸಿಗ್ಬೇಕು ಅಂತ ಹೇಳಿ ಅವಾಗ್ಲೇನೆ ಹೋರಾಟ ಮಾಡಿದ್ದು. ಈ ಜಾತಿ ಇವೆಲ್ಲ ನಾವು ಮಾಡ್ಕೊಂಡದ್ದು. ಒಮ್ಮೆ ಅವನ ಯಂಗ್ ಏಜ್ ಇನ್ನು ಇಲ್ಲಿ ಅಪರಾಧಿ ಲೋಕಕ್ಕೆ ಅವ ಪ್ರವೇಶ ಮಾಡೋಕ್ಕಿಂತಲೂ ಮುಂಚಿತವಾಗಿ ಆ ಊರಾಗ ಒಂದು ಸೆಟ್ರ್ ಮದುವೆ ಇರ್ತದೆ. ಇಲ್ಲಿ ತುಂಗಳ ಅಂತ ನೀವು ಜಮಖಂಡಿ ಹತ್ರ ಬಂದ್ರಲ್ಲ, ಅಲ್ಲಿ ತುಂಗಳ ಅಲ್ಲಿ ಬರ್ತದೆ. ಅವರು ಮದುವೆಗೆ ಹೋಗಿರ್ತಾರವ. ಅಲ್ಲಿ ಹೋದಾಗ ಮೇಲ್ವರ್ಗದವ್ರನ್ನ ಮೇಲೆ ಕುಡಿಸ್ತಾರೆ ಊಟಕ್ಕೆ, ಕೆಳವರ್ಗದ ಇವೆಲ್ಲ ತಳ ಸಮುದಾಯದವರಲ್ಲ ಇವರೆಲ್ಲ. ಆ ತಳ ಸಮುದಾಯದವ್ರನ್ನ ಕೆಳಗೆ ಕುಡಿಸ್ತಾರೆ ಊಟಕ್ಕೆ. ಅವರು ಎಲ್ಲ ಮೇಲೋಗದವರೆಲ್ಲ ಮೇಲೆ ಕೊಡ್ತಾರೆ. ದೇವರ ದೃಷ್ಟಿ ಒಳಗೆ ನಾವೆಲ್ಲರೂ ಸಮಾನರು, ಹುಟ್ಟಿನಿಂದ ಎಲ್ಲ ಇದೆಲ್ಲ ಯಾಕೆ ಬೇಕು ಅಂತ ಹೇಳ್ತಾನೆ. ಅವತ್ತಿನಿಂದನ ಅವ ಜಾತಿ ನಿರಾಕರಣೆ ಅವತ್ತಿನಿಂದ ಶುರು ಮಾಡ್ತಾನೆ. ಆಮೇಲೆ ನಿಡೋಣಿ ದುಂಡೆ ಅಂತ ಒಪ್ಪಿರ್ತಾನೆ ಅರ್ಜುನ. ಅವನ ಸ್ನೇಹಿತಾಗಿ ನೀನು ನನ್ನ ತಮ್ಮ ಅಂತ ಒಪ್ಕೋತಾನೆ ಅವನ ಮೊದಲು. ಅಂದ್ರೆ ಅಲ್ಲಿ ಜಾತಿ ನಿರಾಕರಣೆ, ಸಮಾನತೆ, ಮೊದಲು ಅವ ಬಹುಶಃ ಇವ ಇಂಗ್ಲೀಷರ ಸರ್ಕಾರದ ಬೇಹುಗಾರಬೇಕು ಅಂತೇಳಿ ಅವನು ಒಳಗೆ ತಗೊಳ್ಳೋದಿಲ್ಲ ಅವರು. ಆಮೇಲೆ ಅವ ಎಲ್ಲ ಹಾನಿ ಮಾಡ್ತಾನೆ, ಅವನ ಹಾನಿ ಮಾಡ್ತಾನೆ, ಅಪ್ಪನ ಹಾನಿ ಮಾಡ್ತಾನೆ ಎಲ್ಲ. ಕೊನೆಗೆ ಅವನು ಲಕ್ಷ್ಮಣ ಹೇಳ್ತಾನೆ ಒಂದು ಮಾತು, ನೀನು ಈ ಮಣ್ಣು ಕೈಯಾಗಿ ಹಿಡಿ, ಮಣ್ಣು ಕೈಯಾಗಿ ಹಿಡಿದು ನಿಮ್ಮ ತಾಯಿ ಹಾನಿ ಮಾಡಿಬಿಡು, ನಾನು ಬೇಹುಗಾರಲ್ಲ ನಿಮ್ಮ ಜೊತೆನ. ಅವನು ಜಾತಿ ಇದರಿಂದನ ಇದುವಾಗೇ ಬಂದವ. ಲಕ್ಷ್ಮಣನ ಹತ್ತಾರ ಇವನು ನನ್ನ ಸೇರಿಸ್ಕೋರಿ ಅಂತಂದಾಗ ಇಲ್ಲ, ಬೇಹುಗಾರದಿ ಸೇರಿಸ್ಕೊಳ್ಳಂಗಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಕೊನೆಗೆ ಲಕ್ಷ್ಮಣ ಒಂದು ಮಾತು ಹೇಳ್ತಾನೆ, ಈ ಮಣ್ಣು ಕೈಯಾಗಿ ಹಿಡಿದು ನಿನ್ನ ತಾಯಿ ಹಾನಿ ಮಾಡಿಬಿಡು, ನಾನು ಬೇಹುಗಾರ ಅಲ್ಲ ಅಂತ ಹೇಳಿ ಅಂತ ಅವ ಹೇಳ್ತಾನೆ. ಅಂದರೆ ಇಲ್ಲಿ ಏನಾಗ್ತದೆ, ಭೂಮಿ ತಾಯಿ ಮಣ್ಣು ಕೇವಲ ಅದು ಮಣ್ಣು ಅಲ್ಲ, ಭೂಮಿ ತಾಯಿಗಿಂತಲೂ ಹೆಚ್ಚು. ಆ ತಾಯಿಯನ್ನು ಹಿಡಿದು ತನ್ನ ತಾಯಿ ಹಾನಿ ಮಾಡ್ತಾನೆ. ಎಷ್ಟು ನೋಡೋದು ಭಾವನೆಗಳು ಹೆಂಗ. ಹೌದು, ಅವಾಗ್ಲೇನೆ ನಮ್ಮ ಮಾತೃಭೂಮಿ ಒಲವಿತ್ತು. ಈ ಮಣ್ಣು ಕೇವಲ ಮಣ್ಣು ಅಲ್ಲಿದು, ಅದು ನನ್ನ ತಾಯಿ ಸಮಾನ ಅಂತ ಇಂಥ ಭಾವನೆಗಳನ್ನು ನೋಡ್ರಿ. ನಾವು ಎಲ್ಲ ಎಂಥ ಈ ವಾಸ್ ಇಲ್ಲಿಟ್ರೇಟ್, ನಮ್ಮ ಅಕ್ಷರ ಕಲ್ತಾವ ಅಲ್ಲ, ಆದ್ರೂ ಕೂಡ ಹೆಂಗೆ ಹೇಳ್ತಾನೆ ನೋಡ್ರಿ, ಇಂಥ ಭಾವನೆಗಳು ಹೆಂಗೆ ಬರ್ತಾನೆ. ಹೌದು ಸರ್, ಇಲ್ಲಿ ಯಾವಾಗಲೂ ನೀರು ಬರ್ತಲೇ ಇರುತ್ತಾ? ಅಂದ್ರೆ ಸ್ವಲ್ಪ ಈ ಮಳೆಗಾಲ ಶುರು ಆಗಿತ್ತಲ್ರಿ, ಇದೈತೆ ಸುಮಾರು ಜನವರಿ ಫೆಬ್ರವರಿ ತನಕ ಇರ್ತದೆ ಹಿಂಗೆ ನೀರು. ಓಕೆ, ಅಂದ್ರೆ ನಿತ್ಯ ಪೂಜೆ ಎಲ್ಲ ನಡೀತಾ ಇರುತ್ತೆ? ನಿತ್ಯ ಪೂಜೆ ಮಾಡ್ತಾರೆ. ಬೆಳಿಗಿಂದ ಎಷ್ಟು ದೂರ ಆಗುತ್ತೆ ಈ ಪ್ಲೇಸಿಗೆ? ಬೆಳಿಗಿಂದ ಒಂದು 5-6 ಕಿಲೋಮೀಟರ್. ಈ ಊರಿಗೆ ಏನಂತ ಕರೀತಾರೆ? ಇದು ಕಪ್ರಪಡೆಮನ್ ದೇವಸ್ಥಾನ ರೀ. ಇಲ್ಲಿ ಕೆಳಗೆ ನಾಗರಾಳ ಇದೆ. ನಾಗರಾಳದಲ್ಲಿ ದಿಗಂಬರೇಶ್ವರ ಮಠ ಇದೆ. ದಿಗಂಬರೇಶ್ವರದ ಮೂಲ ಸ್ವಾಮಿಗಳು ಗೋಕಾಕದ ಹತ್ತಿರ ಯೋಗಿ ಕೊಳ್ಳ ಅಂತಿದೆ, ಅಲ್ಲಿಂದ ಬಂದವರು. ಅವರು ತಪಸ್ವಿಗಳು. ಅವರ ರಕ್ಷಣೆಗಾಗಿ ಈ ಅಮ್ಮ ಬಂದಾಕೆ ಅಂತ ಐತಿಹ್ಯಗಳು. ಇದನ್ನ ಆರಾಧಿಸ್ತಾ ಹೌದು. ಆಮೇಲೆ ನಾಗರಾಳದಲ್ಲಿ
ಯುಗಾದಿಯಾದ 10 ದಿವಸಕ್ಕೆ ಜಾತ್ರೆ ಮಾಡ್ತಾರೆ ಆ ದಿಗಂಬರೇಶ್ವರ ಮಠದಲ್ಲಿ. ಆ ದಿಗಂಬರೇಶ್ವರ ಜಾತ್ರೆ ನೋಡಿಲ್ಲ ಅದಕ್ಕೆ ಕಪ್ರ ಪಡೆಯಮ್ಮನ ಜಾತ್ರೆ ಅಂತಾರೆ. ಓಕೆ ಓಕೆ. ಕಪ್ರ ಪಡೆಯಮ್ಮನ ಜಾತ್ರೆ. ಇದು ಗುಡಿ ಕಟ್ಟಿದ್ದಾರೆ. ಇಲ್ಲಿ ಅಲ್ಲಿ ಸ್ವಾಮಿಗಳು ಅದು ಬಂದಿರ್ತಾರಲ್ಲ, ಯಾರ ಅನುಷ್ಠಾನ ಮಾಡೋರಿಗೆ ಅದು ಅನುಕೂಲ ಆಗಲಿ ಅಂತೇಳಿ ಇಲ್ಲೇ ಬೋರ್ಡ್ ಹಾಕಿದ್ದಾರೆ ನೋಡಿ, ವೀರ ಸಿಂಧೂರ ಲಕ್ಷ್ಮಣ ಪ್ರಾಣ ತ್ಯಾಗ ಮಾಡಿದ ಸ್ಥಳ ಅಂತ ಹೇಳಿ. ಅಂದ್ರೆ ಬರ್ತಾ ಇರ್ತಾರೆ ಅಂದಂಗಾಯ್ತು, ತುಂಬಾ ಬರ್ತಾರೆ ಜನ. ದಿವಸ ಭಾಳ ಇರ್ತಾರೆ ಜನ, ದಿವಸ ಬರ್ತಾರೆ. ಆಮೇಲೆ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆಗೆ ಭಾಳ ಇರ್ತಾರೆ, ಭಾಳ ಭಕ್ತರು ಭಾಳ ಇದಕ್ಕೆ. ಅಂದ್ರೆ ಈ ಊರಿನ ಬಗ್ಗೆ ಅಲ್ಲ, ಈ ಊರಲ್ಲಿ ಸಿಂಧೂರ ಲಕ್ಷ್ಮಣ ಹತ್ಯೆಯಾದ ಸ್ಥಳ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಗೊತ್ತು. ಅಂದ್ರೆ ದೇವ್ರು ಇದ್ದಿಲ್ಲ, ದೇವ್ರು ನೋಡಕ್ಕಾದ್ರೂ ಬಂದಾಗ್ಲೇ ಗೊತ್ತಾಗುತ್ತೆ. ಹೌದೌದು, ಗೊತ್ತಾಯ್ತು. ಎಲ್ಲರಿಗೂ ಗೊತ್ತು. ಹೇಳಿದೆಲ್ಲ ಆಗ ನೀವು ಹೇಳಿದಾರಲ್ಲ, ಉತ್ತರ ಕರ್ನಾಟಕದ ರಾಬಿನ್ ಹುಡ್ ಅಂತೇಳಿ. ಈ ಉತ್ತರ ಕರ್ನಾಟಕದವ್ರಿಗೆ ಸಿಂಧೂರ ಲಕ್ಷ್ಮಣ ಹತ್ಯೆ ಆದದ್ದು ಇಲ್ಲೇ. ಸಿಂಧೂರ ಲಕ್ಷ್ಮಣ ಈ ದೇವರನ್ನ ಅತಿಯಾಗಿ ಭಾಳ ಭಕ್ತಿಯಿಂದ ನಡ್ಕೋತಿದ್ದ ಅಂತ ಹೇಳಿ. ಅಲ್ಲ, ಸಿಂಧೂರ ಲಕ್ಷ್ಮಣ ನನ್ನ ಕತೆ ಎಲ್ಲ ಕೇಳ್ತೀನಲ್ಲ, ಅಜಾನುಬಾವು 6 ಅಡಿಗಿಂತ ಜಾಸ್ತಿ ಇದ್ದು ಎತ್ತರ. ನೀವು ಅವ್ನ ಫೋಟೋ ನೋಡ್ಬೇಕ್ರಿ, ಅದು ಅವನ ಡೆಡ್ ಬಾಡಿ ಹಾಕಿದ್ದು. ಆ ಫೋಟೋ ನೋಡಿದ್ರೆ ಗಾಬರಿ ಆಗ್ಬಿಡ್ತೀರಿ. ನೋಡಿದೀನಿ ಸರ್, ಅಷ್ಟು ಉದ್ದ. ಹೌದು, ಭಾಳ ಪರ್ಸನಾಲಿಟಿ. ಹೌದೌದು, ಗ್ರ್ಯಾಂಡ್ ಪರ್ಸನಾಲಿಟಿ. ಅಂದ್ರೆ ಡೈಲಿ ಏನು ಅದು ಜಿಮ್ ಮಾಡಿಲ್ಲ, ಕುಸ್ತಿಪಟು ಏನಾಗಿಲ್ಲ, ಆದ್ರೂ ಅಂತ ಪರ್ಸನಾಲಿಟಿ ನೋಡಿ. ಆದ್ರೆ ಅಲ್ಲಿ ಬಾಲ್ಯದಲ್ಲಿ ಅವ ಕುಸ್ತಿ ಗಿಸ್ತಿ ಆಡ್ತಿದ್ದಂತೆ. ಆಮೇಲೆ ಅವನ ಹಳೆಯ ನರ್ಸಪ್ಪ ಅಂತಿದ್ದ. ಅವನ ನರ್ಸಪ್ಪ ಎಷ್ಟಂದ್ರೆ, ಈ ಎತ್ತಿಗೆ ನೊಗ ಹೂಡ್ತೀವಲ್ರಿ, ಎರಡು ಎತ್ತು ಕೂಡ್ತೀವಲ್ಲ, ಆ ನೊಗ ದೂರದ ನಿಂದಿರ್ಸಿ ಅಲ್ಲೆಲ್ಲೋ ಆ ನೊಗದ ಈ ತೂತಿರ್ತದಲ್ಲ ದಾರ ಹಾಕಕ್ಕೆ, ಇಲ್ಲಿ ನಿಂತು ಆ ನೊಗದ ತೂತಿನೊಳಗೆ ಕಲ್ಲು ಒಗಿತಿದ್ದಂತ ನೋಡ್ರಿ. ಅಷ್ಟು ಗುರಿಕಾರ. ಅದು ವಾಲ್ಮೀಕಿ ಜನಾಂಗದಾಗ ಈಗಾದ್ರೂ ಗುರಿಕಾರ ಅಂತ ಜನಾಂಗ ಮಂಥನಗಳು ಅದಾವೆ. ಗುರಿಕಾರ ಅಂತಾರೆ ಅವ್ರಿಗೆ. ಅಷ್ಟು ಗುರಿ ಅವ್ರದ್ದು. ಓಕೆ. ಮತ್ತೆ ಇನ್ನೊಂದು ಕವಟೆ, ಅದೇನು ಹೇಳ್ತೀರಾ ಹಿಂಗೆ? ಕವನೆ ಅದ್ರಲ್ಲಿ ಎಕ್ಸ್ಪರ್ಟ್ ಅಂತಾರೆ. ಅದೇ ಅದು ಎಕ್ಸ್ಪರ್ಟ್ ರೀ. ಆಮೇಲೆ ಅವ ನರ್ಸಪ್ಪನವ ಚಿಗರಿ ಭಾಳ ಫಾಸ್ಟಾಗಿ ಓಡ್ತದಲ್ಲ ಚಿಗರಿ. ಇವ ಓಡ್ಕೋತ ಹೋಗಿ ಆ ಚಿಗರಿ ಹಿಡಿತಿದ್ದ ಅಂತ ನೋಡ್ರಿ. ಜಿಂಕೆಗಿಂತ ಯಾರು ಫಾಸ್ಟಾಗಿ ಓಡ್ತಾರೆ? ಎಷ್ಟು ಫಾಸ್ಟಾಗಿ ಓಡ್ತಿರ್ಬೇಕು. ನರಸಪ್ಪನೇ ಸಿಂಧೂರ ಲಕ್ಷ್ಮಣ ಅಳಿಯ. ಆಮೇಲೆ ಇವನು ನರಸಪ್ಪ ಸಿಂಧೂರ ಲಕ್ಷ್ಮಣ ಅಳಿಯ, ಅವ ಅಕ್ಕನ ಮಗ. ಆಮೇಲೆ ಇವಂದು ಇಂಪ್ರೂವ್ಮೆಂಟ್ ಮಾಡಿದಾರಲ್ರಿ, ಆಫ್ಟರ್ ಡೆತ್ ಆಫ್ ಸಿಂಧೂರ ಲಕ್ಷ್ಮಣ ಅವನ್ನೆಲ್ಲ ದುದುರಿ ಅಂತ ಇಲ್ಲಿ ಅಥಣಿ ತಾಲೂಕಿನಾಗ ಬಹುಶಃ ಬರ್ತದ್ರಿ. ಅಲ್ಲಿ ಒಬ್ಬ ಪೊಲೀಸ್ ಇವನು ಗುರುತು ಹಿಡಿದು ಅರೆಸ್ಟ್ ಮಾಡ್ತಾನೆ. ಅರೆಸ್ಟ್ ಮಾಡಿ ಜೈಲ್ನಾಗ ಇಡ್ತಾರಲ್ಲ. ಹಾಗಾದ್ರೆ ಅವ್ರ ಅಳಿಯಂದ್ರೆ ಏನಾದ್ರು ಸರ್ ಸಿಂಧೂರ ಲಕ್ಷ್ಮಣ ಡೆತ್ ಆದ? ಅದೇ ಅವರಿಬ್ಬರು ಸತ್ತು ಬಿಟ್ರವ ಇದ್ರಾಗ. ಅವ್ರಿಗೆ ನೇಣು ಹಾಕಿದ್ರು. ಆಮೇಲೆ ಅವನು ನರಸಪ್ಪ ತಪ್ಪಿಸ್ಕೊಂಡು ಹೋಗ್ಬಿಟ್ಟ. ನರಸಪ್ಪ ಅವ್ರಿಗೆ ಕೊನೆಗಾಲದಾಗ ಹೇಳ್ತಾನೆ, ನಾನು ಇಷ್ಟೆಲ್ಲ ಮಾಡಿದೆ, ಏನೂ ಆಗಲಿಲ್ಲ, ಕೊನೆಗೂ ನಾನು ದೊಡ್ಡಕೋರ ಅನ್ಸ್ಕೊಂಡೆ. ಅದಕ್ಕೆ ಇನ್ನು ಊರಿಗೆ ಹೋಗಿ ಸಾತ್ವಿಕ ಬದುಕ್ರಿ, ನನ್ನಂಥ ಲೀಡರ್ಶಿಪ್ ಕೊಟ್ಟೆ ನಾನು ನಿಮಗೆ, ನಾನೇ ಗೆಲ್ಲಕ್ಕಾಗಲಿಲ್ಲ, ನಾನು ಇಷ್ಟು ದೊಡ್ಡ ನಿಮಗೆಲ್ಲ ಇದನ್ನು ಕೊಟ್ಟೆ, ಇದ್ರಾಗ ನಾವು ಗೆಲ್ಲಿಲ್ಲ, ಅದಕ್ಕೆ ಇನ್ನು ನೀವು ಊರಿಗೆ ಹೋಗಿ ಸಾತ್ವಿಕ ಬದುಕ್ರಿ ಅಂತ ಹೇಳ್ತಾನೆ. ಕೊನೆಗಾಲದಾಗ ತನ್ನ ಎಲ್ಲ ಬದುಕನ್ನು ಬಿಚ್ಚಿರ್ತಾನೆ ಅವಾಗ. ಮತ್ತು ನಾನು ಹೆಂಡತಿ ಮಕ್ಕಳು ಅಂದರೆ ಅವ ಸಿಂಧೂರಿನಿಂದ ಹೊರಟು ಬರುವಾಗ ಅಪರಾಧ ಜಗತ್ತನ್ನು ಅವ ಪ್ರವೇಶ ಮಾಡೋ ಸಂದರ್ಭದಲ್ಲಿ ಅವನ ಹೆಂಡತಿ ಗರ್ಭಿಣಿ ಇರ್ತಾಳೆ. ಅವಾಗ ಆಕೆಯನ್ನು ಬಿಟ್ಟು ಬರ್ತಾನಲ್ಲ, ಅವನು ಬಿಟ್ಟೆ, ಹೆಂಡತಿ ಬಿಟ್ಟೆ, ತುಂಬು ಗರ್ಭಿಣಿ ಹೆಂಡತಿನ ಬಿಟ್ಟೆ, ಊರು ಬಿಟ್ಟೆ, ಎಲ್ಲ ಬಿಟ್ಟೆ, ತಿರುಗಿ ಹೋಗಲೇ ಇಲ್ಲ ಊರಿಗೆ. ಅದಕ್ಕೆ ನಾನು ಇಂಥ ಸಂದರ್ಭ ಸೃಷ್ಟಿ ಆಯ್ತು ನನಗೆ. ಸಿಂಧೂರ ಲಕ್ಷ್ಮಣ ಈ ರೀತಿಯಾಗಿ ಎಲ್ಲರ ಹತ್ರನೂ ಅಂದರೆ ಮನೆಗೆ ಹೋಗಿ ಯಾರು ಜಮೀನ್ದಾರರು, ಗೌಡ್ರು, ಸ್ಥಿತಿವಂತರು, ಯಾರು ಶ್ರೀಮಂತ ವ್ಯಕ್ತಿಗಳಿದೆ ಅವರಿಂದ ಲೂಟಿ ಮಾಡಿ ಇಲ್ದಿದ್ದವ್ರಿಗೆ ಕೊಡ್ಬೇಕು ಅಂತ ಮನೆ ಬಿಟ್ಟು ಹೋದಾಗ, ಯಾವಾಗ ಬ್ರಿಟಿಷ್ ಇವರಿಂದ ಬೀಳ್ತಾರೆ, ಅವಾಗ ಅವ್ರ ಹೆಂಡತಿ ತುಂಬ ಗರ್ಭಿಣಿ. ಅವಾಗ ಅವ ಬರೋ ಮುಂದೆ ಹೇಳ್ತಾನೆ, ನಾಳೆ ನಾ ಈಗ ಹೊರಗೆ ಹೋಗ್ತೀನಲ್ಲ, ನಾಳೆ ಹುಟ್ಟು ಮಗುಗೆ ನಮ್ಮ ಅಪ್ಪನ ಹೆಸರು ಇಡ್ಬೇಕಂತ ಹೇಳ್ತಾನೆ. ಸಾಬನ್ ಅವ್ರ ಅಪ್ಪನ ಹೆಸರು. ಆ ಮಗು ಅವ ಇಲ್ಲಿ ಸುಮಾರು ಒಂದು 20-25 ವರ್ಷದಿಂದ ಅವನ ಮಗ ಇಲ್ಲಿ ಬಂದಿದ್ದ, ಸಾಬನ್ ಅಂಥೇಳಿ. ಅವಾಗ ಸ್ವಲ್ಪ ಇಲ್ಲಿ ಅವರೆಲ್ಲ ಅವ್ರ ಕಮ್ಯುನಿಟಿ ಅವರೆಲ್ಲ ಒಂದಿಷ್ಟು ಕಾಂಟ್ರಿಬ್ಯೂಷನ್ ಅದು ಮಾಡಿ ಕೊಟ್ಟಿದ್ದರು ಅವಾಗ. ಸಾಬನ್ ಅವನ ಹೆಸರು. ಮತ್ತು ಅವ ಮಗನ ನೋಡಲೇ ಇಲ್ಲ. ಮಗ ಮತ್ತು ಆಕೆ ತುಂಬು ಗರ್ಭಿಣಿ. ಆದರೆ ಇವ್ ಊರು ಬಿಟ್ಟು ಬಂದ, ಅಪರಾಧಿ ಜಗತ್ತನ್ನು ಪ್ರವೇಶ ಮಾಡಿ ಬಿಟ್ಟಿದ್ದ. ಊರಿಗೆ ಹೋದರೆ ಯಾವಾಗ ಏನು ಸಂದರ್ಭ ಹೋಯ್ತು ಅಂತ ಗೊತ್ತಾಗಲಿಲ್ಲ. ಹೀಗಾಗಿ ಅವ ಪ್ರತಿ ಮನೆಗೆ ಹೋಗಿ ಶ್ರೀಮಂತರ ಭೇಟಿ ಆಗ್ತಿದ್ದ. ಇಲ್ಲ ಅವ್ರು ತೊಂದರೆದಾಗದ್ರ ಕೊಡ್ರಿ, ಇಲ್ಲ ಅವರು ಕೊಟ್ಟರೆ ಬಗೆನೇ ಹರಿದು ಹೋತು, ಕೊಡದೆ ಹೋದ್ರೆ ಹಂಗಾರೆ ನಿಮ್ಮ ಮನೆಯಲ್ಲಿ ಲೂಟಿ ಮಾಡ್ತೇನೆ ಹೇಳಿ ಬರ್ತಿದ್ದ. ಅವ ಸುಮ್ಮನೆ ಯಾವಾಗ ಬಂದಿಲ್ಲ, ನಿಮ್ಮ ಮನೆಗೆ ಲೂಟಿ ಮಾಡ್ತೀನಿ ಇವತ್ತ ಹೇಳಿ ಲೂಟಿ ಮಾಡಿದ್ದು. ಅಷ್ಟು ಧೈರ್ಯ ಅವಾಗ. ಮತ್ತು ಆ ಧೈರ್ಯ ಯಾರಿಗೆ ಬರುತ್ತೆ? ಹೇಳಿ ಲೂಟಿ ಮಾಡೋ ಯಾರಿಗೆ ಬರುತ್ತೆ?
ನೀವು ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಮನೇಲಿ ಇವತ್ತು ನಾನು ಲೂಟಿ ಮಾಡ್ತೀನಿ. ಆಮೇಲೆ ಹೆಣ್ಮಕ್ಳ ಬಗ್ಗೆ ಅತ್ಯಂತ ಗೌರವ ಭಾವನೆ ಯಾವತ್ತು. ಅದೇನಾಗ್ತದೆ, ಅಲ್ಲಿ ಸಿದ್ದಯ್ಯ ಅಂತ ಹೇಳಿ ಒಬ್ಬ ಸ್ವಾಮಿ ಇರ್ತಾನೆ. ಅವ ಒಬ್ಬರದ್ದು ಯಾರ್ದೋ ಬಂಗಾರ ಇಟ್ಕೊಂಡಿರ್ತಾನೆ. ಅವನು ತೀರ್ಕೋತಾನ. ಅವ ಬಂಗಾರ ಇಟ್ಟವ ಅವ್ರ ಕಡೆ ಏನೋ ಹಿರಿ ಮನುಷ್ಯ ಅದಾನ, ಇವನ ಹತ್ರ ಜೋಪಾನಾಗಿರ್ತದೆ ಅಂತ ಇಟ್ಟಿರ್ತಾನೆ. ಮುಂದೆ ಅವನ ಮಕ್ಕಳು ಪ್ರಾಯಕ್ಕೆ ಬಂದಮೇಲೆ, ಇಲ್ಲ ನಮ್ಮ ತಂಗಿ ಮದುವೆ ಮಾಡ್ಬೇಕಾಯ್ತಿ, ಬಂಗಾರ ಐತಿ ನಿಮ್ಮ ಹತ್ರ ನಮ್ಮ ಅಪ್ಪ ಇಟ್ಟ ಅನ್ಕೊಂಡು, ಇಲ್ಲ ಅಂತ ಹೇಳ್ತಾನ. ಅವಾಗ ಓದಾನ ನಿಮ್ಮ ಅಪ್ಪ ಅಂತ. ಅವಾಗ ಇವನು ಹೋಗಿ ಕೇಳ್ತಾನೆ, ಲಕ್ಷ್ಮಣ ಹೋಗಿ ಕೇಳ್ತಾನೆ, ಕೊಡ್ರಿ ಯಾವ್ದು ನಮಗೆ ಗೊತ್ತೈತೆ ಅಂತ. ಇಲ್ಲ ಕೊಡೋದಿಲ್ಲ ಅಂತ ಹೇಳ್ತಾನೆ. ಇಲ್ಲ ಅವಾಗ ಓದಾನವ ಅಂತ. ಅವಾಗ ಹಂಗಾರೆ ನಿನ್ನ ಮನೆ ಲೂಟಿ ಮಾಡ್ತಾನಂತ ಹೇಳ್ತಾನೆ. ಲೂಟಿ ಮಾಡಿ ಯಾವಾಗ ಆಫ್ಟರ್ ಡೆತ್ ಆಫ್ ಅವ ನಿಂಗಪ್ಪ ನಮ್ಮ ಅಂದ್ರೆ ಯಾವ ಬಂಗಾರ ಇಟ್ಟಿದ್ದ ಅವನ ಕಡೆ, ಅವ ಬಾಳೆ ಹೇಳಿದಾಗ ಇವ್ರ ಜೊತೆನೇ ಇದ್ದಾಗನ ಅಲ್ಲಿ ಸತ್ತು ಹೋಗ್ಬಿಡ್ತಾನೆ. ಅವನು ಗುಂಡು ಹಾಕಿಕೊಳ್ತಾರೆ ಅವರು, ಇವರು ಬ್ರಿಟಿಷರು. ಅವನು ಅವಂಗ ನಿಂಗಪ್ಪಗೆ ಇವ್ ಮಾತು ಕೊಟ್ಟಿರ್ತಾನೆ, ನಿಮ್ಮ ತಂಗಿ ಮದುವೆ ಮಾಡೋದು ಜವಾಬ್ದಾರಿ ನಂದಂತೇಳಿ. ಅವು ಹೋಗಿ ಇಲ್ಲ ಮದುವೆ ಮಾಡ್ಬೇಕೈತಿ ಕೊಡ್ರಿ. ಅವ ಇಲ್ಲ ಅಂದಾಗ ಹಂಗಾರೆ ನಿಮ್ಮ ಮನೆ ಲೂಟಿ ಮಾಡ್ತೀನಿ ಹೋಗ್ತಾನೆ. ಅವಾಗ ಲೂಟಿ ಮಾಡೋ ಸಂದರ್ಭದಾಗ ಆ ಹೆಣ್ಮಗಳು ಆ ಸಿದ್ದಯ್ಯನ ಹೆಂಡತಿ ಕೊಳ್ಳೋರ್ಗೆ ಆಭರಣಗಳು ಇರ್ತಾವೆ, ಆಭರಣ ಸಿಗ್ತಾವೆ. ಅದಕ್ಕೆ ಒಬ್ಬ ಬಳೆಯ ಕೈ ಹಾಕ್ತಾನೆ ಅದಕ್ಕೆ. ಅವಾಗ ಇವನು ಭಯಾಂಗಿಂದ ಮಾತು ಬಂದದ್ದು, ಬಂಡ್ರೆ ನೀವು ಇವತ್ತಿನಿಂದ ಹೋಗಿಬಿಡ್ರಿ ನನ್ನ ಅಂತಾರೆ. ನೀವು ಹೆಣ್ಮಗಳ ಮೇಲೆ ಮುಟ್ಟಿದ್ರಲ್ಲ ನೀವು ನಾನು ಅವರು ಇಲ್ಲ ಅಂತ ಹೇಳ್ತಾರೆ. ನಾವು ಕೇವಲ ಆರ್ನಮೆಂಟ್ ಸಲುವಾಗಿ ಅಷ್ಟೇ ನಾವು ಮುಟ್ಟಿದ್ದು, ಆಭರಣಗಳಿಗಾಗಿ ಮಾತ್ರ. ನನ್ನ ಕ್ಷಮ ಮಾಡ್ತಾ ಇತ್ತು ಅವ ಕಾಲು ಹಿಡ್ಕೊತಾನವ ಆ ಹೆಣ್ಮಕ್ಳು. ಅವಾಗ ಅಳಿಯಾಗವ್ರನ್ನ ಪಕ್ಕಕ್ಕೆ ಕರ್ಕೋತಾನೆ. ಅಂದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಅಷ್ಟು ಗೌರವ ಭಾವನೆ. ಅಲ್ಲಿ ಒಡವೆಗಳು ಅಷ್ಟು ಹಾಕೊಂಡ್ರು ಮುಟ್ತಾ ಇರ್ನಿ. ಇಲ್ಲ ಅದು ಬೇಡಾಗಿತ್ತು ಅವಾಗ. ಹೆಣ್ಮಕ್ಳನ್ನ ಮುಟ್ಟಬಾರ್ದು. ಒಟ್ಟು ಹೆಣ್ಮಕ್ಳ ಬಗ್ಗೆ ಅತ್ಯಂತ ಕಾಳಜಿ ಮತ್ತು ಗೌರವದ ಭಾವನೆ. ವೀರ ಪುರುಷರನ್ನ ಒಂದು ಹತ್ಯೆ ಆದಂಥ ಸ್ಥಳ ಇದು, ಸಿಂಧೂರ ಲಕ್ಷ್ಮಣ. ಬೆಳಿಗ್ಗೆಗೆ ಬಂದರೆ ಯಾವಾಗಾರ ಒಮ್ಮೆ ಇಲ್ಲಿಗೆ ಭೇಟಿ ಕೊಡಿ. ನಿಮ್ಮ ಅಂದರೆ ಬ್ಯೂಟಿಫುಲ್ ಪ್ಲೇಸ್ ಎಲ್ಲ ಇದೆ. ಅವಾಗ ಇದು ತುಂಬ ಕಾಡಾಗಿತ್ತಲ್ವಾ? ಹೌದು, ಭಯಂಕರ ಕಾಡು. ಓಕೆ, ಇವಾಗಲೇ ನೋಡಿ ಈ ಜರಿ ಬರ್ತಾ ಇದೆ, ಮಳೆ ಅಂದರೆ ಸಿಂಧೂರ ಲಕ್ಷ್ಮಣ ಯಾವಾಗಲೂ ಬಂದು ಪೂಜೆ ಮಾಡ್ತಾ ಇದ್ದಂಥ ಒಂದು ದೇವಾಲಯ ಇದು. ಇಲ್ಲಿಗೆ ಬರ್ತಾ ಇದ್ರು. ಅಂದರೆ ಮೋಸದಿಂದ ಪಿತೂರಿ ಮಾಡಿ ಸಿಂಧೂರ ಲಕ್ಷ್ಮಣನ ಬ್ರಿಟಿಷರಿಗೆ ಹಿಡಿದು ಕೊಟ್ಟಿದ್ದು. ಅದು ರಾತ್ರಿ ಟೈಮಲ್ಲಿ ಹತ್ಯೆ ಆಗಿದ್ದು. ಅಂದರೆ ಆವಾಗ ಬ್ರಿಟಿಷರ ಒಂದು ನೀತಿ ಏನಾಗಿತ್ತು ಅಂದರೆ ಅವ್ರ ವಿರುದ್ಧ ಯಾರೆಲ್ಲ ಮಾತಾಡ್ತಾರೆ, ಅವ್ರ ವಿರುದ್ಧ ಯಾರೆಲ್ಲ ಸಿಡಿದೆ ಹೇಳ್ತಾರೆ, ಯಾರು ಮಾಡಂಗಿಲ್ಲ. ಅವ್ರು ಏನು ಹೇಳ್ತಾರೆ ಆ ನೀತಿ ನಿಯಮಗಳನ್ನ ಒಪ್ಕೊಬೇಕಿತ್ತು. ಅಂದರೆ ಶ್ರೀಮಂತರಾಗಿ ಇರಬೇಕಿತ್ತು, ಬಡವರಾಗಿ ಉಳ್ಕೊಬೇಕಿತ್ತು. ಅವ್ರ ವಿರುದ್ಧ ಯಾರು ಬಂಡಾಯ ಸಾರಬಾರ್ದು. ಬ್ರಿಟಿಷರನ್ನ ಅವ್ರನ್ನ ದರೋಡೆಕೋರ ಅಂತ ಕರೆದ್ರು. ಆದರೆ ನಮ್ಮ ಸಿಂಧೂರ ಲಕ್ಷ್ಮಣ ಯಾವತ್ತೂ ದರೋಡೆಕೋರ ಆಗಲಿಲ್ಲ. ಯಾರ ಹತ್ರ ಹೆಚ್ಚು ಇತ್ತು ಅದನ್ನು ಯಾರ ಹತ್ರ ಇರಲಿಲ್ಲ ಅವರಿಗೆ ಕೊಡಬೇಕು ಅನ್ನೋದೇ ಉದ್ದೇಶ ಇತ್ತು ಅಷ್ಟೇ. ಅವ್ರೇನು ಸ್ವಂತ ಹೆಂಡತಿ ಮಕ್ಳಿಗೆ ಮಾಡಿಲ್ಲ. ಸಿಂಧೂರ ಲಕ್ಷ್ಮಣ ಮನೆ ಬಿಟ್ಟು ಬರಬೇಕಾದ್ರೆ ತಲೆ ಮರೆಸ್ಕೊಂಡು ಇಲ್ಲೆಲ್ಲ ಸುತ್ತಬೇಕಾದ್ರೆ, ಯಾಕೆಂದರೆ ಅವ್ರದ್ದು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ತಿ ತಾಲೂಕಿನಲ್ಲಿ ಸಿಂಧೂರದಿಂದ ಎಲ್ಲಿಗೆ ಬರ್ತಾರೆ, ಜಮಖಂಡಿ, ಮುಧೋಳ, ಬೀಳ್ಗಿ ಈ ಭಾಗಕ್ಕೆ ಬಂದಾಗ ಅವ್ರ ಮನೆಯವರೆಲ್ಲ ಬಿಡ್ತಾರೆ. ಬಂದಾಗ ಅವ್ರ ಹೆಂಡತಿ ತುಂಬ ಗರ್ಭಿಣಿಯಾಗಿರ್ತಾರೆ. ತಿರುಗಿ ಹೋಗೋದೇ ಇಲ್ಲ. ಆ ಮಗ ಹುಟ್ಟಿದಾಗಲೂ ನೋಡೋಕೆ ಹೋಗೋಕ್ಕಾಗಲ್ಲ. ಯಾಕೆಂದರೆ ಬ್ರಿಟಿಷರು ಅಷ್ಟೊತ್ತಿಗೆ ಗೊತ್ತಿರುತ್ತೆ ಸಿಂಧೂರ ಲಕ್ಷ್ಮಣ ಹೇಗಾದರೂ ಮಾಡಿ ಹಿಡಿಬೇಕು ಅಂತ. ಯಾಕೆಂದರೆ ಇಲ್ಲಿರುವಂಥ ಜಮೀನ್ದಾರು, ಕುಲಕರ್ಣಿಗಳು, ಶ್ರೀಮಂತರು, ಗೌಡ್ರು ಎಲ್ಲರೂ ಕೂಡ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ನಮ್ಮ ಮನೆಗೆ ಬಂದು ಹಿಂಗೆ ಲೂಟಿ ಮಾಡ್ತಾ ಇದ್ದಾರೆ ಸಿಂಧೂರ ಲಕ್ಷ್ಮಣ ಅಂತ ಹೇಳಿ. ಟಾರ್ಗೆಟ್ ಆಗಿರುತ್ತೆ. ಅದಕ್ಕೋಸ್ಕರ ಅವರಿಂದನೇ ಎಲ್ಲ ಪೊಲೀಸ್ ಆಫೀಸರು ಬ್ರಿಟಿಷರು ಬಿಟ್ಟಿರ್ತಾರೆ, ಕರ್ಕೊಂಬನ್ನಿ ಎಲ್ಲೇ ಇದ್ರೂ ಕೂಡ ಗುಂಡಿಟ್ಟು ಕೊಲ್ಲೆ ಅಂತ. ಆ ಪ್ಲ್ಯಾನ್ ಸಕ್ಸಸ್ ಆಗಿದ್ದು ಬೀಳ್ಗಿಯಲ್ಲಿ, ಇದೇ ಸ್ಥಳದಲ್ಲಿ ನೋಡಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.